ಸಿಂಹರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಹೌದು, ಬಹಳ ನಿಧಾನ ಆಗೋಯಿತು. ಎಲ್ಲ ಕಡೆ ಸಿಂಹರಾಶಿಯವರ ಮಾಸ ಭವಿಷ್ಯ ಬಂದ್ಬಿಡ್ತು ನವಂಬರ್ದು, ನಮ್ದಿನ್ನೂ ಬಂದಿಲ್ಲ. ಸೊ ನಮ್ಮ ಕಡೆಯಿಂದ ತಡ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಈ ಒಂದು ವಿಡಿಯೋದಲ್ಲಿ ಸಿಂಹರಾಶಿಯವರ ಸಂಪೂರ್ಣ ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಗ್ರಹಸ್ಥಿತಿಗಳ ಆಧಾರದ ಮೇಲೆ ತುಂಬ ಸುದೀರ್ಘವಾಗಿ ನೀಟಾಗಿ ಹೇಳ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಪ್ರತಿಯೊಬ್ಬ ಸಿಂಹರಾಶಿಯವ್ರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಆ ಥರ ದಯವಿಟ್ಟು ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲೇ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಡರಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಶೇಷವಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ನವೆಂಬರ್ ತಿಂಗಳ ನಾನು ಇವಾಗ ಏನು ಈ ಮಾಸ ಭವಿಷ್ಯದ ವಿಡಿಯೋದಲ್ಲಿ ಏನಾದ್ರು ಕವರ್ ಮಾಡಿಲ್ಲ, ಆ ವಿಚಾರದ ಬಗ್ಗೆ ಮಾತಾಡಿಲ್ಲ, ನಿಮ್ಗೆ ಇನ್ನೂ ಡೌಟ್ ಇದೆ ನವೆಂಬರ್ ತಿಂಗಳಲ್ಲಿ ಅಂತ ಆದರೆ ಖಂಡಿತವಾಗಿ ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ನ ನಾನು ಓದ್ತಾ ಇರ್ತೇನೆ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ನೀವು ಕಮೆಂಟ್ ಮಾಡಬಹುದಾಗಿರ್ತದೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಿರುವಂಥದ್ದು. ಬನ್ನಿ ಸಿಂಹರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ ನೋಡ್ಕೊಂಬರೋಣ. ನವೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ಮೊಟ್ಟ ಮೊದಲನೇದಾಗಿ ಗ್ರಹಸ್ಥಿತಿಗಳು ನೋಡಬೇಕಾಗತ್ತೆ. ಪ್ರಧಾನ ವಿಶೇಷ ಗ್ರಹಸ್ಥಿತಿಗಳು ಏನು ಚೇಂಜಸ್ ಏನಿಲ್ಲ. ಅದ್ರ ಒಂದು ಇಂಪಾರ್ಟೆಂಟ್ ಚೇಂಜ್ ಏನಿದೆಯಪ್ಪ ಅಂದರೆ ನಿಮ್ಮ ರಾಶ್ಯಾಧಿಪತಿಯಾದಂಥ ರವಿಗ್ರಹ ನೀಚ ಸ್ಥಿತಿಯಿಂದ ಮುಂದಿನ ಮನೆ ವೃಶ್ಚಿಕ ರಾಶಿಗೆ ನವೆಂಬರ್ 16ನೇ ತಾರೀಕು ಸಂಚಾರ ಇದೆ. ರವಿ ಸಂಚಾರ ತುಲಾದಿಂದ ವೃಶ್ಚಿಕಕ್ಕೆ. ನವೆಂಬರ್ 23ನೇ ತಾರೀಕು ತುಲಾ ರಾಶಿಗೆ ಬುಧ ಗ್ರಹ ವಾಪಸ್ ಬರ್ತಾನೆ, ವಕ್ರೀ ಬುಧನಾಗ್ತಾನೆ. ನವೆಂಬರ್ 26ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರ ಗ್ರಹನೂ ಹೋಗ್ತಾನೆ. ಸೊ ರವಿಯೊಟ್ಟಿಗೆ ಶುಕ್ರ ಮತ್ತೆ ಹೋಗ್ತಾನೆ. ಸೊ ಇದು ಪ್ರಧಾನವಾಗಿ 3 ಸಂಚಾರಗಳಾಗಿರ್ತದೆ ಪ್ರಭಾವ ಬೀರತಕ್ಕಂಥ. ಇನ್ನುಳಿದಂತೆ ಗುರು ನಿಮಗೆ ವ್ಯಯದಲ್ಲಿರ್ತಾನೆ, ಅಷ್ಟಮದಲ್ಲಿ ಶನಿ, ಸಪ್ತಮದ ರಾಹು, ನಿಮ್ಮ ರಾಶಿಯಲ್ಲೇ ಕೇತು, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಇರ್ತದೆ. ಕುಜಗ್ರಹ ಚತುರ್ಥದಲ್ಲೇ ಇರ್ತಾನೆ ಇಡೀ ತಿಂಗಳು ಹೆಚ್ಚು ಕಡಿಮೆ ಹತ್ತತ್ರ. ಸೊ ಹೀಗಿರುವಾಗ ಸಿಂಹರಾಶಿಯವರಿಗೆ ಏನೇನಿದೆ, ಯಾವ ರೀತಿಯಲ್ಲಿದೆ ನವೆಂಬರ್ ತಿಂಗಳು ಅಂತ ಒಂದೊಂದಾಗಿ ನೋಡ್ಕೊಂಬರೋಣ. ಮೊದಲ 2 ವಾರಗಳು ಅಥವಾ 16ನೇ ತಾರೀಕು ಅಥವಾ 15ನೇ ತಾರೀಕಿನ ತನಕ ನಿಮಗೆ ರಾಶ್ಯಾಧಿಪತಿಯೇ ತೃತೀಯದಲ್ಲಿ ನೀಚ ಸ್ಥಿತಿಯಲ್ಲಿರೋದ್ರಿಂದಾಗಿ ಅಷ್ಟು ಉತ್ತಮವಾಗಂತೂ ಖಂಡಿತ ಇಲ್ಲ. ಯಾಕೆಂದರೆ ಒಂದು ಕಡೆ ಅಷ್ಟಮ ಶನಿ, ಇನ್ನೊಂದು ಕಡೆ ವ್ಯಯದಲ್ಲಿ ಗುರು, ಇನ್ನೊಂದು ಕಡೆ ರಾಶ್ಯಾಧಿಪತಿ ನೀಚ. 3 ನೆಗೆಟಿವ್ ಪಾಯಿಂಟ್ಸ್. ಖಂಡಿತವಾಗಿ ಆರೋಗ್ಯ ವಿಚಾರವಾಗಿ ತುಂಬ ಗಮನ ಹರಿಸಬೇಕಾಗತ್ತೆ. ಅಷ್ಟಮಾಧಿಪತಿ ವ್ಯಯದಲ್ಲಿ ಪರಮೋಚ್ಚ, ಅಷ್ಟಮದಲ್ಲಿ ಶನಿ, ರಾಶ್ಯಾಧಿಪತಿ ನೀಚ. ಸೊ ಮೊದಲ 2 ವಾರಗಳು ಅಂತೂ ಮಿಕ್ಕಿದ್ದು ಕಂಟಿನ್ಯೂಸ್ ಆಗಿ ಮಾಸ ತುದಿವರೆಗಿದ್ರು, ಮೊದಲ 2 ವಾರಗಳಂತೂ ರವಿ ನೀಚ ಸ್ಥಿತಿಯಲ್ಲಿದ್ದೇ ಇರ್ತಾನಲ್ಲ. ಸೊ ಆದ್ದರಿಂದಾಗಿ ನೀವು ದಯವಿಟ್ಟು ನಾನು ಹೇಳ್ತೇನೆ, ಸಿಂಹರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಈ ಮೊದಲ 2 ಇಡೀ ತಿಂಗಳೂ ಸಹ ಅದೇ ಥರ ನೋಡಿ. ಬಟ್ ಫಸ್ಟ್ 2 ವಾರದಲ್ಲಾದರೂ ಸಹ ದಯವಿಟ್ಟು ಎಲ್ಲಂದ್ರಲ್ಲಿ ಬೀದಿಗಳಲ್ಲಿ ಏನಂದ್ರೆ ತಿಂದ್ಬಿಡೋದು, ಏನೋ ಸ್ವಲ್ಪ ನಾಲಿಗೆ ರುಚಿಗೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ತಿನ್ನುವಂಥದ್ದು, ಅಥವಾ ಡಾಕ್ಟರ್ ಹೇಳಿರ್ತಾರೆ ಎಣ್ಣೆ ಪದಾರ್ಥ ತಿನ್ನಬೇಡಿ, ಕರೆದ ಪದಾರ್ಥ ತಿನ್ನಬೇಡಿ, ಅಥವಾ ಏನು ತಿನ್ನಬೇಡಿ ಅಂತ ಹೇಳಿರ್ತಾರೆ ಡಾಕ್ಟರ್, ಅದನ್ನು ಜಾಸ್ತಿ ತಿಂದ್ಬಿಡೋದು, ಆರೋಗ್ಯ ಹಾಳು ಮಾಡ್ಕೊಳ್ಳೋದು. ಆಹಾರದಿಂದಲೇ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ನಿಮ್ಮ ನಾಲಿಗೆಗೆ ಒಂದು ಹತೋಟಿ ಹಾಕಿ ಅತ್ಯುತ್ತಮವಾದಂತಹ ಆರೋಗ್ಯಕ್ಕೆ, ನಿಮ್ಮ ಶರೀರಕ್ಕೆ ಉತ್ತಮವಾದ ಆಹಾರ ಸೇವನೆಯನ್ನು ಮಾತ್ರ ಮಾಡಿ. ಅದನ್ನು ಹೊರತುಪಡಿಸಂತೆ ಡೈಲಿ ಕಡ್ಡಾಯವಾಗಿ ಒಂದಿಷ್ಟು ಎಕ್ಸಸೈಸ್, ವ್ಯಾಯಾಮಗಳನ್ನು ಮಾಡಿ, ಧ್ಯಾನ ಮಾಡಿ, ಯೋಗಾಸನ ಮಾಡಿ. ಇದು ಬಹಳ ಇಂಪಾರ್ಟೆಂಟು. ಬಿಸಿ ನೀರನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡ್ಕೊಳ್ಳಿ, ನಿಮಗೆ ಅನುಕೂಲ ಯಾವ ರೀತಿಯಲ್ಲಿರುತ್ತೋ ಆ ರೀತಿಯಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಸಿಂಹರಾಶಿಯವರು ಕೊಡಲೇಬೇಕು. ಇದನ್ನು ತಾತ್ಸಾರ ದಯವಿಟ್ಟು ಮಾಡಬೇಡಿ. ಇನ್ನು ಯಾವಾಗ ಸರಿ ಹೋಗುತ್ತೆ ಗುರುಗಳೇ ಆರೋಗ್ಯ ಅಂತಂದರೆ 16ನೇ ತಾರೀಕು ನಂತರ ಒಂದು 40-50% ಅಷ್ಟು ಆರೋಗ್ಯ ಸರಿ ಹೋಗ್ಬಿಡುತ್ತೆ. ಮತ್ತೆ ವಾಪಸ್ ಎದ್ದು ನಿಮ್ಮ ಕೆಲಸಗಳು ನೀವು ಮಾಡಿಕೊಂಡು ನಿಮ್ಮ ಜಾಬ್ ನೀವು ಹೋಗೋ ಥರ ಎಲ್ಲ ಸೆಟ್ ಆಗಿಬಿಡುತ್ತೆ. 16 ದಾಟಬೇಕು. 16ರಿಂದ ತಿಂಗಳ 8 ತನಕ ಅಥವಾ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ. ಬಟ್ ಅಲ್ಲಿ ತನಕ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ. ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಆದಿತ್ಯರ ದೇವಸ್ತೋತ್ರ ಪ್ರತಿದಿನ ಪಠನೆ ಮಾಡಿದ್ರೆ ತುಂಬ ಒಳ್ಳೆಯದು. ಎಂಥದ್ದು ರವಿಗ್ರಹದ ಅಷ್ಟೋತ್ರ ಪಠನೆ ಮಾಡಿದ್ರೆ ತುಂಬ ಒಳ್ಳೆಯದು. ಮನೆ ಹತ್ರದಲ್ಲಿ ಎಲ್ಲರೂ ದೇವಸ್ಥಾನಗಳಲ್ಲಿ ನವಗ್ರಹ ಇದ್ದರೆ ಅದನ್ನು ಸುತ್ತಬಿಟ್ಟು ಮಧ್ಯದಲ್ಲಿರೋ ಸೂರ್ಯಗ್ರಹನಿಗೊಂದು ಕೆಂಪು ಹೂಗಳಲ್ಲಿ ಅರ್ಚನೆ ಅಥವಾ ಅಭಿಷೇಕ ಆದಿಗಳನ್ನು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಯಾವುದಾಗುತ್ತೋ ಅದು ಮಾಡಿಲ್ಲ. ವಿಶೇಷವಾದಂಥ ದೇವತಾರಾಧನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡ್ರೆ ಎಂಡಲ್ಲಿ ಖಂಡಿತವಾಗಿ ತಿಳಿಸ್ತೇನೆ. ಇನ್ನು ನೆಕ್ಸ್ಟ್ ಆರೋಗ್ಯದ ವಿಚಾರ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಜಣ ಕಾಂಚನ, ದುಡ್ಡಿನ ವಿಚಾರ ಯಾವ ರೀತಿಯಲ್ಲಿರಲಿದೆ ಅಂಥೇಳಿ ನೋಡಿ. ಶುಕ್ರನ ಸಂಚಾರ ಉತ್ತಮವಾಗಿದೆ.
ಯಾಕೆಂದರೆ ಶುಕ್ರ ಆ್ಯಕ್ಚುಲಿ ರವಿಯೊಂದಿಗೆ ಅಸ್ತನಾದಂತಂದರೂ ಸಹ 16ರಿಂದ 26 10 ದಿನಗಳಂತೂ ಶುಕ್ರ ಸ್ವಸ್ಥಾನದಲ್ಲಿ ಇರ್ತಾನೆ, ತೃತೀಯದಲ್ಲಿದ್ದು ನಿಮ್ಮ ಭಾಗ್ಯವನ್ನು ನೋಡ್ತಾ ಇರ್ತಾನೆ. ಹಾಗೂ ಬಹಳ ಮುಖ್ಯವಾಗಿ 23ನೇ ತಾರೀಕಿನ ನಂತರ ನಿಮಗೆ ತುಂಬ ಚೆನ್ನಾಗಿದೆ. 23ರಿಂದ 26, 23, 24, 25, 26 ಒಂದು 4 ದಿವಸ ರೌಂಡ್ ಅಪ್ ಮಾಡಿಟ್ಕೊಳ್ಳಿ ನಿಮ್ಮ ನವೆಂಬರ್ ತಿಂಗಳ ಕ್ಯಾಲೆಂಡರಲ್ಲಿ. ಖಂಡಿತವಾಗಿ ಆ ದಿನಗಳಲ್ಲಿ ಹಣಕಾಸಿನ ವಿಚಾರ ತುಂಬ ಚೆನ್ನಾಗಾಗುತ್ತೆ, ದುಡ್ಡು ತುಂಬ ಚೆನ್ನಾಗಿ ಬರುತ್ತೆ, ಸಿಗುತ್ತೆ, ವಾಪಸ್ಸು ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ, ಬಿಸ್ನೆಸ್ ಲಾಭ ಎಲ್ಲದೂ ಅದೇ ಟೈಮ್ನಲ್ಲೇ. ವ್ಯಾಪಾರದಲ್ಲಿ ಒಳ್ಳೆ ಲಾಭ ಆಗುತ್ತೆ, ದುಡ್ಡು ಚೆನ್ನಾಗಿ ಬರುತ್ತೆ. ಇಡೀ ತಿಂಗಳು ದುಡ್ಡು ಯಾವ ಬರುತ್ತೆ ಅಂದರೆ 23, 24, 25, 26 ಈ ದಿನಗಳಲ್ಲಿ ನಿಮಗೆ ದುಡ್ಡು ತುಂಬ ಚೆನ್ನಾಗಿ ಸಿಗುವಂಥ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಸಾಲ ಸೋಲಾದಿಗಳ ವಿಚಾರ ಕೇಳಿದ್ರೆ ಅದು ನಿಮಗೆ ಷಷ್ಠ್ಯಾಧಿಪತಿ ಅಷ್ಟಮದಲ್ಲಿರುವಂಥರಿಂದಾಗಿ ಅದರಲ್ಲಿ ತುಂಬ ವ್ಯತ್ಯಾಸಗಳೇನು ಬಯಸ್ಲಿಕ್ಕೆ ಬರಲ್ಲ. ಬಟ್ ಈಗ ದುಡ್ಡು ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಬಂದ ದುಡ್ಡನ್ನು ನೀವು ಸಾಲ ತೀರಿಸಲಿಕ್ಕೆ ಬಳಸಿದ್ರೆ ಅತ್ಯುತ್ತಮ. ಎಷ್ಟು 1% ಎಷ್ಟು ಪರ್ಸೆಂಟ್ ಆಗುತ್ತೋ ಅಷ್ಟು ಪರ್ಸೆಂಟ್ ಸಾಲ ತೀರಿಸಲಿಕ್ಕೆ ಹೆಚ್ಚು ಗಮನ ಕೊಡಿ. ಇನ್ನು ಸಾಲ ಬೇಕು ಗುರುಳೆ, ನನಗೆ ಸಾಲ ನಾನು ಮಾಡಬೇಕು, ಅರ್ಜೆಂಟ್ ನಂಗೆ ಸಾಲದ ಅವಶ್ಯಕತೆ ಇದೆ, ಅಪ್ಲೈ ಮಾಡ್ತಾ ಇದ್ದೀನಿ, ಸಿಗುತ್ತಾ ಅಂತಂದರೆ ಬಹಳ ಕಷ್ಟ. ಸಿಂಹರಾಶಿಯವರಿಗೆ ಸಾಲ ಸಿಗೋದು ನವೆಂಬರ್ ತಿಂಗಳಲ್ಲಿ ಬಹಳ ಕಷ್ಟ. ಸಾಲಗಳ ವಿಚಾರವಾಗಿಯೇ ಸ್ವಲ್ಪ ಹೆಚ್ಚಿನ ಸಮಸ್ಯೆ ಇದೆ. ಅದಕ್ಕೆ ಅಂದರೆ ಸಿಂಹರಾಶಿಯವರಿಗೆ ಎಲ್ಲ ಸಾಲಗಳ ವಿಚಾರ, ಕೊಟ್ಟು ಸಾಲ, ತಗೊಂಡು ಸಾಲ, ಕೊಡಿಸೋದು ಸಾಲ, ಮಾಡಬೇಕು ಅಂದ್ಕೊಂಡಿರೋ ಸಾಲ, ಸಾಲದ ರಿಲೇಟೆಡ್ ಎಲ್ಲ ವಿಚಾರಗಳಿಗೂ ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಇಲ್ಲ ನೀವು ಸುಬ್ರಹ್ಮಣ್ಯ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ಳಿ. ವಿಶೇಷವಾಗಿ ಸಿಂಹರಾಶಿಯವರು ಶನೇಶ್ವರನ ಆರಾಧನೆ ಮಾಡ್ಕೊಳ್ಳಿ. ಸಾಲದ ವಿಚಾರದಲ್ಲಿ ಅನುಕೂಲ ಆಗಲಿ, ದೈವಾನುಗ್ರಹ ಆಗಬೇಕು. ಇನ್ನು ಹೊರತುಪಡಿಸಿ ಮುಂದೆ ವಿವಾಹಾದಿ ವಿಚಾರಗಳು ಬಂದಾಗ ನನ್ನ ಪ್ರಕಾರ 16ರಿಂದ 26 ವಿವಾಹಾದಿ ವಿಚಾರಗಳಲ್ಲಿ ಅನುಕೂಲ ಆಗುತ್ತೆ. ಅಂದರೆ ನೀವು ಸಿಂಹರಾಶಿ ಅವಿವಾಹಿತರಾಗಿದ್ದು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ 16ರಿಂದ 26 ತುಂಬ ಅನುಕೂಲ ಆಗುವ ಸಾಧ್ಯತೆಗಳು ಇದೆ. ಯಾಕೆಂದರೆ ಗುರುಬಲ ಇಲ್ಲ, ಬಟ್ ಅಟ್ಲೀಸ್ಟ್ ಶುಕ್ರ ಬಲದಿಂದಾದರೂ ನಿಮಗೆ ಸ್ವಲ್ಪ ವಿವಾಹಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗಬೇಕು. ಆ ಒಂದು ವಿಚಾರದ ಮೇಲೆ ಅಕ್ಕ ತಂಗಿ ಜೊತೆಗೇನಾದ್ರು ಸಾಮಾನ್ಯವಾಗಿರುತ್ತೆ ಸಿಂಹರಾಶಿಯವರಿಗೆ, ಅವ್ರ ಅಕ್ಕ ತಂಗಿ ಜೊತೆಗೆ ಸ್ವಲ್ಪ ಇದಿರುತ್ತೆ. ಈ ತಿಂಗಳಲ್ಲೂ ಸಹ 16ರ ತನಕ ಅಕ್ಕ ತಂಗಿ ಜೊತೆ ಜಗಳ ಮನಸ್ತಾಪ, ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅಂತ ಪರಾಕಾಷ್ಠೆಗೋಗ್ಬಿಡುತ್ತೆ. ಬಟ್ 16ರ ನಂತರ ನೀವು ನಿಮ್ಮ ಅಕ್ಕ ಅಥವಾ ತಂಗಿ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ನಿಮ್ಮ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಒಂದು ಸೆಟಲ್ಮೆಂಟ್ ಅಥವಾ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆ, ಪ್ರಯತ್ನ ಮಾಡಿದರೆ ತುಂಬ ಚೆನ್ನಾಗಿದೆ. 16ರ ನಂತರ ಪ್ರಯತ್ನ ಮಾಡಿ, 16ರ ಒಳಗೆ ಮಾಡಿದ್ರೆ ಪ್ರಯತ್ನ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತಾ ಇದೆ. ಮುಖ್ಯವಾಗಿ ವಿದ್ಯಾರ್ಥಿಗಳು ನಮ್ಮದು ಹೆಂಗಿದೆ ಗುರುಗಳ ಈ ತಿಂಗಳು ಅನ್ನೋ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೆಷರ್ ಜಾಸ್ತಿ ಇದೆ. ಅಂದರೆ ಓದಿದ್ದು ನೆನಪಿಲ್ಲ, ಸಿಕ್ಕಾಪಟ್ಟೆ ಓದಬೇಕಾದ ಅನಿವಾರ್ಯತೆ, ಸಿಕ್ಕಾಪಟ್ಟೆ ಬರಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ, ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಇದನ್ನು ಈ ಪ್ರೆಷರ್ನ ಹೇಗೆ ನೀವು ಮೇಂಟೈನ್ ಮಾಡ್ತೀರಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸೊ ನೀವು ಅದನ್ನು ರಿಲೇಟೆಡ್ ಆಗಿ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಪ್ರೆಷರ್ ಮೇಂಟೆನೆನ್ಸ್ ಅಂತ ಹೇಳ್ತಾರಲ್ಲ, ಹಿಂಗೆ ಒತ್ತಡ ನಿರ್ವಹಣೆ ಅಂತ ಹೇಳ್ತಾರೆ ಶುದ್ಧ ಕನ್ನಡದಲ್ಲಿ. ಆ ಒತ್ತಡವನ್ನು ಯಾವ ರೀತಿ ನಿರ್ವಹಿಸ್ತೀರಾ ನೀವು ಅನ್ನುವಂಥದ್ದು ಅದರೆಲ್ಲರೂ ಗೊತ್ತಾಗ್ಬಿಡುತ್ತೆ ನಿಮಗೆ. ಸಿಂಹರಾಶಿಯವರ ಒಂದು ಶಕ್ತಿ ಏನು ಅನ್ನುವಂಥದ್ದು ಇರಲಿ, ಒಳ್ಳೆಯದಾಗಲಿ, ಅದ್ರ ಬಗ್ಗೆ ಅಂತಲ್ಲ. ಇನ್ನು ಬಹಳ ಮುಖ್ಯವಾಗಿ ಸ್ತ್ರೀಯರ ವಿಚಾರದಲ್ಲಿ, ಇಲ್ಲಿ ವಿವಾಹಿತ ಸ್ತ್ರೀಯರ ವಿಚಾರದಲ್ಲಿ, ತವರು ಮನೆಯ ವಿಚಾರದಲ್ಲಿ ಒಂದು ಸ್ವಲ್ಪ ವಿಶೇಷವಾದ ಗಮನ ಕೊಡಬೇಕಾದಂತಹ ಅವಶ್ಯಕತೆ ನನಗೆ ಇಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಯಾಕೆಂದರೆ ತವರು ಮನೆಯಲ್ಲಿ ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯಲ್ಲಿ ಏನೋ ಒಂದು ಸ್ವಲ್ಪ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಆ ಡೆವಲಪ್ಮೆಂಟ್ಸ್ಗಳು ಏನೇನಾಗುತ್ತೆ ಅನ್ನುವಂಥದ್ದು ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನು ಸಿಂಪಲ್ ಪರಿಹಾರಗಳು ಹೇಳಿದ್ದೇನೆ. ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ವಿಶೇಷವಾದಂತಹ ಪರಿಹಾರವನ್ನು ವಿಶೇಷವಾದ ದಿನಗಳಲ್ಲೇ ಮಾಡಬೇಕಲ್ವಾ. ಕಾರ್ತೀಕ ಪೌರ್ಣಿಮೆ, ಕಾರ್ತಿಕ ಮಾಸದ ಹುಣ್ಣಿಮೆ, ಅದಕ್ಕಿಂತ ವಿಶೇಷ ದಿನ ಇನ್ಯಾವುದಿರುತ್ತೆ? ಎಸ್, ನವೆಂಬರ್ 5ನೇ ತಾರೀಕು ಬುಧವಾರ ಕಾರ್ತೀಕ ಪೌರ್ಣಿಮಾ. ಸೊ ಅದರಿಂದ ಅವತ್ತಿನ ದಿವಸ ನಿಮ್ಮೆಲ್ಲರ ಸಮಸ್ಯೆಗಳಿಗೆ, ಈಗ ನಾನಾಗಲೇ ವಿಡಿಯೋದಲ್ಲಿ ಮಾತಾಡಿರ್ತಕ್ಕಂಥ ಸಾಲಬಾಧೆಗಳ ಪರಿಹಾರಕ್ಕೆ ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯನ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಸಾಲಬಾಧೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಸುಬ್ರಹ್ಮಣ್ಯ, ಯಾಕೆಂದರೆ ಸಾಲದ ವಿಚಾರ ಸುಬ್ರಹ್ಮಣ್ಯನ ರಿಲೇಟೆಡ್ ಆಗೇ ಇರ್ತದೆ. ಸೊ ಅದರಿಂದ ಸುಬ್ರಹ್ಮಣ್ಯನ ಅದು ವಿಶೇಷವಾಗಿ ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯನ ಆರಾಧನೆ, ಸಾಲಗಳ ವಿಚಾರಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಸೊ ಅವತ್ತಿನ ದಿವಸ ನಾವು ನವೆಂಬರ್ 5ನೇ ತಾರೀಕು ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಂತಂದ್ರೆ ಅಲ್ಲಿ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ, ಇದೆರಡೂ ಸ್ತೋತ್ರಗಳನ್ನು ಹೇಳಿ ಯಾವ ವಿಧದಲ್ಲಿ ಅಂತಂದ್ರೆ ಕಮಲ ಪುಷ್ಪಗಳಲ್ಲಿ ತಾವರೆ ಹೂವು ಅಂತೀವಲ್ಲ, ತಾವರೆ ಹೂವನ್ನು ಅರಳಿಸಿ ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣದ ಮಂತ್ರಗಳಿಂದ ಹೋಮವನ್ನು ಮಾಡ್ತೇವೆ. ಸೊ ಅದರಿಂದ ಆರ್ಥಿಕ ಬಾಧೆ, ಸಾಲ ಬಾಧೆಗಳಂತೂ 100%. ಆಮೇಲೆ ಲಕ್ಷ್ಮೀನಾರಾಯಣ
ಲಕ್ಷ್ಮೀನಾರಾಯಣ ಹೃದಯ ಹೋಮದಿಂದ ಸರ್ವಸ್ವೂ ಸಿದ್ಧಿ ಆಗ್ತದೆ ಅಂತ ಹೇಳ್ತದೆ. ಕಾರ್ತೀಕ ಪೌರ್ಣಿಮೆ ಬುಧವಾರ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ. ಆರ್ಥಿಕ ಬಾಧೆ, ಆರೋಗ್ಯ ಬಾಧೆ, ವಿವಾಹ, ದಾಂಪತ್ಯ, ಸಂತಾನ, ಯಾಕೆಂದರೆ ಜಾಯತೆ ಶ್ರೀಪತಿ ಸ್ವಯಂ ಅನ್ನುವ ವಾಕ್ಯವೂ ಸಹ ಲಕ್ಷ್ಮೀನಾರಾಯಣ ಹೃದಯದಲ್ಲಿ ಬರುತ್ತೆ. ಶ್ರೀಮನ್ನಾರಾಯಣನೇ ಅಂದರೆ ಸಂತಾನದ ವಿಚಾರದ ಎಲ್ಲ ಬಾಧೆಗಳನ್ನು ಪರಿಹಾರ ಮಾಡಿಕೊಡ್ತಾನೆ ಅಂತ. ಸೊ ಆದ್ದರಿಂದ ಲಕ್ಷ್ಮೀನಾರಾಯಣ ಹೃದಯ ಎಲ್ಲ ರೀತಿ ಓವರ್ ಆಲ್ ಡೆವಲಪ್ಮೆಂಟ್ಗೆ ತುಂಬ ಅನುಕೂಲ ಆಗಲಿದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಕುಜಗ್ರಹಣಿಕೆ ಹೋಮವನ್ನು ಮಾಡಿ ವಿಶೇಷವಾಗಿ ಕುಜನ ರತ್ನವಾದಂಥ ಹವಳ, ಒರಿಜಿನಲ್ ಹವಳವನ್ನು ಕೊಡ್ತಾ ಇದ್ದೇವೆ. ಅದು ಏನು, ತ್ರಿಕೋಣಾಕಾರ ಮಂಡಲ, ಅಂಗಾರಕಂ ಸೂರ್ಯಗ್ರಹಸ್ಯ ದಕ್ಷಿಣ ದಿಗ್ಭಾಗೆ ತ್ರಿಕೋಣಾಕಾರ ಮಂಡಲೆ ಅಂಗಾರಕಂ ಅಂತ ಹೇಳ್ತಾರೆ. ಅಂದರೆ ಕುಜನ ಒಂದು ಯಂತ್ರವೇ ಟ್ರಯಾಂಗಲ್ ಶೇಪ್, ತ್ರಿಕೋಣಾಕಾರ ಅಂತ. ಸೊ ತ್ರಿಕೋಣಾಕಾರದಲ್ಲಿ ಆ ಒಂದು ಹವಳವನ್ನು ಕಟ್ ಮಾಡಿದಾಗ ವಿಶೇಷವಾದ ಪವರ್ ಅದು. ಆ ಒರಿಜಿನಲ್ ಹವಳ ತ್ರಿಕೋಣಾಕಾರದಲ್ಲಿ ಕಟ್ ಮಾಡಿ ಸಹಸ್ರ ಕುಜ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ. ಅಷ್ಟೇ ಅಲ್ಲ, ಕುಜನ ಅಭಿಮಾನಿ ದೇವರು ಯಾರು, ಸುಬ್ರಹ್ಮಣ್ಯ. ನಾವು ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಕೂಡ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಜೊತೆಗೆ ನಿಮ್ಮ ಸರ್ಪದೋಷಗಳು, ಸರ್ಪಶಾಪಾತ್ ಕುಲಕ್ಷಯ, ಸರ್ಪದೋಷಗಳಿದ್ದರೆ ಸರ್ಪದೋಷದಿಂದಾಗಿ ನಿಮಗೆ ಏನೇ ಸಮಸ್ಯೆಗಳಾಗ್ತಾ ಇದೆ, ಆರೋಗ್ಯ ವ್ಯವಹಾರಾದಿ ಏನೇ ದೋಷಗಳಿರಲಿ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡಿ. ಅದರಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಜೊತೆಗಲ್ಲಿ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಏನು ಟೆನ್ಷನ್ ಇದ್ರೂ ಕೂಡ ಅದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರೋರಿಗೆ ಗುರು ಕೆಲಸ ಮಾಡಬೇಕು ಚೆನ್ನಾಗಿ, ಗುರು ಸಂಚಾರ ಬೇರೆ ಮನ್ಮನೆ ಆಗಿದೆ. ಜೊತೆಗೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ಶನಿ ಪೀಡೆಗಳಿದ್ರೂ ಪರಿಹಾರ ಆಗಬೇಕು. ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದಾವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಒರಿಜಿನಲ್ ಹವಳ ತ್ರಿಕೋಣಾಕಾರ ಶೇಪ್ನಲ್ಲಿ ಹವಳವನ್ನು ನಿಮಗೆ ಎನರ್ಜೈಸ್ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಆಮೇಲೆ ನಾಗಾರಾಧನೆ, ಅರಿಶಿನ ಪ್ರಸಾದ, ಜೊತೆಗೆ ಈ ವಿಶೇಷವಾದ ತ್ರಿಕೋಣಾಕಾರ ಮಂಡಲ ಹವಳವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಹೋಮದ ಭಸ್ಮ, ನಾಗಾರಾಧನೆ, ಅರಿಶಿನ ಹಣೆಯಲ್ಲಿ ಇಟ್ಕೊಳ್ಳಿ. ಹಾಗೂ ಈ ಒರಿಜಿನಲ್ ವಿಶೇಷವಾದಂಥ ಹವಳವನ್ನು ನೀವು ಸಾಧ್ಯವಾದರೆ ಬೆಳ್ಳಿಯಲ್ಲೋ ಬಂಗಾರದಲ್ಲೋ ಉಂಗುರ ಮಾಡಿಸ್ಬೇಕಾದ್ರೆ ಹಾಕೋಬಹುದು, ಇಲ್ಲ ಒಂದು ಲಾಕೆಟ್ ಮಾಡಿ ಕುತ್ತಿಗೆಯಲ್ಲಿ ಹಾಕೋಬಹುದು. ಏನೂ ಮಾಡೋಕ್ಕಾಗಲ್ವಾ, ಏನೂ ತೊಂದರೆ ಇಲ್ಲ. ಇದು ತುಂಬ ಚಿಕ್ಕದಾಗಿದೆ. ನಿಮ್ಮ ಪಾಕೆಟಲ್ಲಿ, ನಿಮ್ಮ ಪರ್ಸ್ನಲ್ಲಿ, ನಿಮ್ಮ ಜೊತೆಗೆ ಇದನ್ನು ಕ್ಯಾರಿ ಮಾಡ್ಬೋದು, ತಗೊಂಡು ಹೋಗ್ಬೋದು ಎಲ್ಲಿ ಬೇಕಾದ್ರೂ ಸಹ. ಕುಜ ದೋಷ ಇದ್ದರೆ ಪರಿಹಾರ ಆಗುತ್ತೆ. ಕುಜ ದೋಷದಿಂದಾಗಿ ಎಷ್ಟೆಷ್ಟು ಸಮಸ್ಯೆಗಳಾಗ್ತಾ ಇದೆ. ಕುಜನ ಅಭಿಮಾನಿ ಕುಜನ ರತ್ನವನ್ನು ಕಾರ್ತೀಕ ಹುಣ್ಣಿಮೆಯ ದಿವಸ ವಿಶೇಷವಾಗಿ ಇಷ್ಟೆಲ್ಲ ಹೋಮಗಳು ಎನರ್ಜೈಸ್ ಮಾಡಿ ಲಕ್ಷ್ಮೀನಾರಾಯಣ ಹೃದಯ, ಸಹಸ್ರ ಕುಜ ಶಾಂತಿ, ರಣಬಾಧಾ ನಿವಾರಕ, ಸುಬ್ರಹ್ಮಣ್ಯ ಹೋಮ, ಇಷ್ಟೆಲ್ಲ ಹೋಮಗಳಲ್ಲೆಲ್ಲ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಎಲ್ಲದೂ ಎನರ್ಜೈಸ್ ಮಾಡಿದ್ದು ನಿಮ್ಮ ಪಾಕೆಟಲ್ಲಿ ಯಾವಾಗಲೂ ನಿಮ್ಮ ಜೊತೆಗಿರ್ತದೆ ಅಂತಂದರೆ ಎಷ್ಟು ಪವರ್ ನಿಮ್ಮ ಜೊತೆಗೆ ಇರ್ಬೋದು. ಎಲ್ಲ ಕುಜ ದೋಷನೂ ಪರಿಹಾರ ಆಗಿಬಿಡುತ್ತೆ. ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ನಿಮ್ಮ ವಿಳಾಸ ಎರಡೇ ಗೊತ್ತಿದೆಯಾ, ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಮಿಕ್ಕಿದ ವಿವರಗಳು ಗೊತ್ತಿದ್ರು ಸಹ ಖಂಡಿತವಾಗಿ ಕಳಿಸ್ಕೊಡಿ. ಲೈವಲ್ಲಿ ನಾನೇ ನವೆಂಬರ್ 5ನೇ ತಾರೀಕು ಬುಧವಾರ ಬೆಳಗ್ಗೆ 6ರಿಂದ 6:30 ಒಳಗೆ ನಾನೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನೀವು ಕೇಳಿಸ್ಕೊಳ್ಬೋದು, ನೀವು ನೋಡ್ಬೋದು ನಿಮ್ಮ ಹೆಸರು ಸಂಕಲ್ಪ ಆಗೋದು. 10:30ಯಿಂದ ಆಚೆ ವಿಶೇಷವಾಗಿ ಎಲ್ಲ ಹೋಮಗಳಿರ್ತದೆ. ಎಲ್ಲ ಹೋಮ ಲೈವ್ ಇರುತ್ತೆ, 3 ಅವರ್ 4 ಅವರ್ ಲೈವ್ ಇರುತ್ತೆ ಹೋಮಗಳು. ನಂತರ ಅಂದರೆ ಗುರುವಾರದ ದಿವಸ ನಾವು ಎಲ್ಲ ಪ್ರಸಾದಗಳನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ನಂಬರ್ನ ಸಂಪರ್ಕ ಮಾಡ್ಬೋದು. ವಾಟ್ಸಪ್ ಸಹ ಕಡ್ಡಾಯವಾಗಿ ಮಾಡಿ. ಕಾಲ್ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ, ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ. ಖಂಡಿತವಾಗಿ ಫ್ರೀ ಆದ ತಕ್ಷಣ ನಿಮಗೆ ವಾಪಸ್ ಅಟೆಂಡ್ ಮಾಡ್ತಾರೆ ಅಥವಾ ರಿಪ್ಲೈ ಖಂಡಿತವಾಗಿ ಮಾಡ್ತಾರೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.